ಇದು ಒಂದು ಪ್ರೇರಣಾದಾಯಕ ಕಥೆ. ಭಾರತದ ಬಡ ಹುಡುಗನೊಬ್ಬ ಹೇಗೆ ಕ್ರಿಕೆಟ್ ಸೂಪರ್ ಸ್ಟಾರ್ ಆದ ಎಂಬುದು. ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ರಫೀಕ್ ಎಂಬ ಬಾಲಕ ವಾಸಿಸುತ್ತಿದ್ದ. ಅವನ ಮನೆ ತುಂಬ ಬಡತನದಲ್ಲಿತ್ತು. ತಂದೆ ದಿನಗೂಲಿ ಕಾರ್ಮಿಕ, ತಾಯಿ ಮನೆಮದ್ದು ಮಾಡುತ್ತಾ ಕುಟುಂಬವನ್ನು ನಡೆಸುತ್ತಿದ್ದಳು. ಶಾಲೆಗೆ ಹೋಗುವಾಗಲೂ ರಫೀಕ್ಗೆ ಚಪ್ಪಲಿಯೇ ಇರದ ದಿನಗಳು ಹಲವು. ಆದರೆ ರಫೀಕ್ ಬಳಿ ಒಂದೇ ಒಂದು ದೊಡ್ಡ ಸಂಪತ್ತು ಇತ್ತು: ಕ್ರಿಕೆಟ್ ಮೇಲಿನ ಹುಚ್ಚು ಪ್ರೀತಿ. ಪ್ರತಿದಿನ ಶಾಲೆಯಿಂದ ಬಂದು ಬಿದಿರಿನ ಕಡ್ಡಿಯಿಂದ ಮಾಡಿದ ಬ್ಯಾಟ್, ರಬ್ಬರ್ ಚೆಂಡು ಇವುಗಳೊಂದಿಗೆ ಅವನು ಮೈದಾನದಲ್ಲಿ ಗಂಟೆಗಳಷ್ಟು ಅಭ್ಯಾಸ ಮಾಡುತ್ತಿದ್ದ. ಜನರು ಅವನನ್ನು ನೋಡಿ ನಗುತ್ತಿದ್ದರು. ರಫೀಕ್ ಕನಸನ್ನು ನಂಬಿ ಮುಂದುವರೆದ. ಒಂದು ದಿನ ಭಾರತಕ್ಕಾಗಿ ಆಡಬೇಕು, ಇದು ರಫೀಕ್ನ ಮೂಲ ಮಂತ್ರವಾಗಿತ್ತು. ಹಳ್ಳಿಯ ಸರ್ಕಾರಿ ಮೈದಾನದಲ್ಲಿ ನಡೆಯುತ್ತಿದ್ದ ಬಾಲಕರ ಕ್ರಿಕೆಟ್ ಪಂದ್ಯವೊಂದರಲ್ಲಿ ಅವನ ಅದ್ಭುತ ಆಟ ಒಂದು ಕೋಚ್ನ ಕಣ್ಣಿಗೆ ಬಿತ್ತು. ಆ ಕೋಚ್ ಅವನನ್ನು ಬೆಂಗಳೂರಿನ ಅಕಾಡೆಮಿಗೆ ಕರೆದುಕೊಂಡು ಹೋದ. ಆದರೆ ಸಮಸ್ಯೆಗಳು ಹಲವಾರು. ಅಕಾಡೆಮಿಯ ಶುಲ್ಕ ಭರಿಸುವುದು, ಪ್ರಯಾಣ, ಕಿಟ್ ಯಾವುದಕ್ಕೂ ಅವನ ಬಳಿ ಹಣ ಇರಲಿಲ್ಲ. ಹಳ್ಳಿಯ ಜನ, ಗುರುಗಳು, ಸ್ನೇಹಿತರು ಎಲ್ಲರೂ ಸೇರಿ ರಫೀಕ್ಗೆ ಸಹಾಯ ಮಾಡಿದರು. ನೀನು ನಮ್ಮ ಹೆಮ್ಮೆ ಆಗಬೇಕು ಎಂದು ಅವರೆಲ್ಲರ ಆಶೀರ್ವಾದ ಅವನ ಮೇಲೆ ಇತ್ತು. ಸಮರ, ಸಹನೆ, ವಿಜಯ. ನಗರ ಜೀವನ ಸುಲಭವಾದಾಗಿರಲಿಲ್ಲ. ಆದರೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಭ್ಯಾಸ, ಸಂಜೆ ಫಿಟ್ನೆಸ್, ರಾತ್ರಿ ಪಾಠ ಇವಿಷ್ಟು ರಫೀಕ್ನ ದಿನಚರಿಯಾಗಿತ್ತು. ಆದರೆ ಅವನ ಆಟ ದಿನದಿಂದ ದಿನಕ್ಕೆ ಹೊಳೆಯುತ್ತಿತ್ತು. ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟಕ್ಕೆ, ಅಲ್ಲಿಂದ ಇಂಡಿಯಾ ಎ ತಂಡಕ್ಕೆ ಅವನ ಪ್ರತಿಭೆ ಎಲ್ಲರ ಗಮನ ಸೆಳೆದಿತ್ತು. ಒಂದು ದಿನ ಭಾರತೀಯ ಕ್ರಿಕೆಟ್ ತಂಡದ ಜರ್ಸಿ ಅವನಿಗೆ ಕರೆ ಬಂದಾಗ ರಫೀಕ್ಗೆ ಆನಂದ ಬಾಷ್ಪ ತಡೆಯಲಾಗಲಿಲ್ಲ. ಭಾರತದ ಹೊಸ ತಾರೆಯಾಗಿ ರಫೀಕ್ ಮಿನುಗುತ್ತಿದ್ದ. ಅವನ ಮೊದಲ ಅಂತಾರಾಷ್ಟ್ರೀಯ ಪಂದ್ಯ. ಭಾರತ 20 ರನ್ಗಳಿಂದ ಹಿನ್ನಡೆಯಲ್ಲಿತ್ತು. ಗೆಲ್ಲುವುದು ಅಸಾಧ್ಯ ಎಂದು ಎಲ್ಲರೂ ಭಾವಿಸುತ್ತಿದ್ದಾಗ ರಫೀಕ್ ಬ್ಯಾಟಿಂಗಿಗೆ ಬಂದ. ಅವನು ಹೊಡೆದ 73 ರನ್ಗಳು ದೇಶವನ್ನೇ ಚಕಿತರನ್ನಾಗಿ ಮಾಡಿತು. ಭಾರತ ಗೆದ್ದಿತು. ಹಳ್ಳಿಯ ಜನರು ಸಂಭ್ರಮಿಸಲು ಮೆರವಣಿಗೆ ನಡೆಸಿದರು. ರಫೀಕ್ ಒಮ್ಮೊಮ್ಮೆ ಚಪ್ಪಲಿಗೆ ಹಣ ಇರದ ಹುಡುಗ, ಈಗ ದೇಶದ ಕ್ರಿಕೆಟ್ ಸೂಪರ್ ಸ್ಟಾರ್. ಕಥೆಯ ಸಾರಾಂಶ: ನಿನ್ನನ್ನು ನೀನು ನಂಬಿ ಹೋರಾಡಿದರೆ ಕನಸುಗಳು ಖಂಡಿತ ಸಾಕಾರವಾಗುತ್ತವೆ.